ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ. ಇವತ್ತು ಕೆಂಪು ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ. ಒಣಮೆಣಸಿನ್ಕಾಯನ್ನ ಒಂದು 2 ಹಿಡಿಯಷ್ಟು ನಾನು ಒಂದು ಪಾತ್ರೆಗೆ ಹಾಕಿ ಒಂದು 2ರಿಂದ 3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಧೂಳಿರುತ್ತೆ, ಆದ ಕಾರಣ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಇದು ತೊಳೆದಾದ ನಂತರ ನೀರನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ನೀರನ್ನ ಹಾಕಿ ಇದನ್ನು ನೆನೆಯಲಿಡ್ತಾ ಇದ್ದೀನಿ. ತಣ್ಣೀರಿನಲ್ಲಿ ನೆನೆಯಲಿಕ್ಕೆ ಇಟ್ಟರೆ 1ರಿಂದ 2 ಗಂಟೆ ತನಕ ನಾವು 2 ಗಂಟೆ ಕಾಲದ ತನಕ ನಾವು ಇದನ್ನು ನೆನೆಸಬೇಕಾಗತ್ತೆ. ಬಿಸಿನೀರಿನಲ್ಲಿ ಕೂಡ ನೆನೆಸಿಡ್ಬೋದು, ಒಂದು ಅರ್ಧ ಗಂಟೆ ಆದರೆ ಸಾಕು. ಈಗ ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆನ ತೊಗೊಂಡಿದ್ದೀನಿ. ಎರಡೂ ಹುರಿದು ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಮೆಂತ್ಯ ತೊಗೊಂಡು ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಇದು ಹುರಿದಾದ ನಂತರ ನೋಡೋಣ ಅಷ್ಟರಲ್ಲಿ ಈಗ ಇದು ಎಲ್ಲ ನೀರು ಹೀರ್ಕೊಂಡಿದೆ, ನೆಂದಿದೆ ಇದು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ನಾವು ರುಬ್ಕೋಬೇಕಾಗತ್ತೆ. ನೆನೆಸಿಡೋದ್ರಿಂದ ನಾವು ಇದನ್ನು ನುಣ್ಣಗೆ ರುಬ್ಕೋಬೋದು, ಇಲ್ಲ ಅಂತಂದರೆ ಬೀಜ ಹಾಗೆ ಇರುತ್ತೆ, ನುರಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಇದನ್ನು ನೆನೆಸ್ಕೊಳ್ತಾ ಇದ್ದೀವಿ ನಾವು. ಇಲ್ಲ ಹಣ್ಣು ಮೆಣಸಿನ್ಕಾಯಿಂದನೂ ನಾವು ಮಾಡ್ಬೋದು. ಈಗ ನೋಡಿ ಇದರಲ್ಲಿ ನೀರಿರೋದನ್ನು ಸ್ವಲ್ಪ ಹಿಂಡಿಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ಈ ಮಿಕ್ಸಿಗೆ ಹಾಕಿದಾಗ ನಾವು ಮತ್ತೆ ನೀರು ಹಾಕಿ ರುಬ್ಬೋ ಅಂಥ ಅವಶ್ಯಕತೆ ಇರೋಲ್ಲ. ಇಲ್ಲಿ ಒಂದು ಅರ್ಧ ಕೊಬ್ಬರಿ ಬಟ್ಲನ್ನ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು 1.5ರಿಂದ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ಹಾಕ್ಕೊಂಡಿದ್ದೀನಿ. ಹುರಿದಿಟ್ಕೊಂಡಿರೋ ಅಂತಹ ಮೆಂತ್ಯ ಮತ್ತು ಜೀರಿಗೆನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇರುತ್ತೆ. ಸ್ವಲ್ಪ ಖಾರ ಕಡಿಮೆ ಮಾಡ್ಕೋಬೇಕು ಅಂದರೆ ಒಣಕೊಬ್ಬರಿ ಮತ್ತು ಒಂದು ಸ್ವಲ್ಪ ಬೆಲ್ಲನ ನೀವು ಜಾಸ್ತಿ ಹಾಕ್ಕೋಬೋದು. ಈಗ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸಪೋಸ್ ದೊಡ್ಡ ಜಾರ್ನಲ್ಲಿ ರುಬ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಂದ್ರೂ ಚಿಕ್ಕ ಜಾರ್ನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳುತ್ತೆ. ನೀರು ಹಾಕ್ತಾನೆ ಇದನ್ನು ರುಬ್ಕೋಬೇಕು. ಈಗ ಇದನ್ನು ಬಾಡಿಸ್ಕೊಳ್ಳೋಣ. ಬಾಣಲೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ. ಇಂಗು ಹಾಕಿದ್ದೀನಿ, ಅದು ಕ್ಲಿಪ್ಪು ಕಟ್ಟಾಗಿದೆ. ಇಂಗು ಹಾಕೋ ಬದಲಾಗಿ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ಅದು ರುಬ್ಲಿಕ್ಕೆನೇ ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಇಂಗು ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈಗ ರುಬ್ಬಿರುವಂತಹ ಚಟ್ನಿನ ನಾವು ಹಾಕಿಬಿಟ್ಟು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಆವಾಗ ಕೆದಕಬೇಕು. ಇದು ಆಗಿದೆ ಅನ್ನೋದಕ್ಕೆ ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಕಾಣುತ್ತೆ. ಅಲ್ಲಿ ತನಕನೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ನಾಲಿಗೆ ಕೆಟ್ಟಿದ್ರೆ ಇದನ್ನು ಒಂಚೂರು ಅನ್ನದ ಜೊತೆಗೆ ಅಥವಾ ಚಪಾತಿ ಜೊತೆ ತಿನ್ಬೋದು, ಇಲ್ಲ ರೊಟ್ಟಿ ಜೊತೆಗೆ ತಿನ್ಬೋದು. ಮನೆಯಲ್ಲಿ ಏನೂ ಮಾಡಿಲ್ಲ ಅಂತ ಅಂದಾಗ ಇದ್ರ ಜೊತೆಗೆ ಅನ್ನ ಕಲಿಸ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದು 2-3 ತಿಂಗಳು ನಾವು ಇಟ್ಕೋಬೋದು ಫ್ರಿಜ್ಜಿನಲ್ಲಿ, ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ, ಸುತ್ತಲೂ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ. ನಾನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಕೆಂಪು ಚಟ್ನಿ ರೆಡಿಯಾಗಿದೆ. ಧನ್ಯವಾದಗಳು.